ಬಿಡದಿ ರೈತರ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಬಿಡದಿ ಮಣ್ಣಿನ ಮಕ್ಕಳ ನ್ಯಾಯದ ಕೂಗು ಮೊಳಗುವ ಸೂಚನೆ ಸಿಕ್ಕಿದೆ. ಬಿಡದಿಯ ಅನ್ನದಾತರ ಮುಂದಿನ ಹೋರಾಟಕ್ಕೆ ಇಂದು ಸಂಜೆ ಅಂತಿಮ ರೂಪ ಸಿಗಲಿದೆ. ಬಿಡದಿ ಭೂಮಿಗಾಗಿ ರೈತರ ಹೋರಾಟದ ಕಿಚ್ಚು. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ಎಚ್ಚರಿಕೆ. ಬಿಡದಿಯ ಭೂಮಿಗಾಗಿ ಹೋರಾಟ ತೀವ್ರಗೊಳ್ತಾ ಇದೆ. ಒಂದೊಂದೇ ಸಂಘಟನೆಗಳು ರೈತರ ಬೆನ್ನಿಗೆ ನಿಲ್ಲುತ್ತಿವೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಬಿಡದಿಯ ಪ್ರತಿಭಟನೆಯ ಸೂಚನೆ ಸಿಕ್ಕ ಬೆನ್ನಲ್ಲೇ ಇಂದು ಬಿಡದಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಬಿಡದಿ ಟೌನ್ಶಿಪ್ ವಿಚಾರ ಭೂ ಸ್ವಾಧೀನ ವಿರೋಧಿಸಿ ಬೃಹತ್ ಹೋರಾಟಕ್ಕೆ ಇಂದು ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದೇವನಹಳ್ಳಿ ಮಾದರಿಯ ಹೋರಾಟಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಮುಂದಾಗಿದೆ. ಇಂದು ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ, ಮಹಿಳಾ ಸಂಘಟನೆಯ ಮುಖಂಡರ ಮೀಟಿಂಗ್ ಕೂಡ ನಡೆಯಲಿದೆ. ಪ್ರಮುಖ ನಾಯಕರ ಮೀಟಿಂಗ್ ನಂತರ ನಾಳೆ ಸಂಜೆ 4 ಗಂಟೆಗೆ ಹೋರಾಟದ ರೂಪುರೇಷೆ ಕೂಡ ನಿರ್ಧಾರವಾಗಲಿದೆ. ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯದ ಎಲ್ಲ ರೈತ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ಮಹಿಳಾ ಸಂಘಟನೆಗಳು ಇಲ್ಲಿ 4 ಗಂಟೆಗೆ ದೊಡ್ಡ ಬಂದು ಕುಂತು ಮಾತುಕತೆ ನಡೆಸಿ ಮುಂದಿನ ಕಾರ್ಯಯೋಜನೆಯನ್ನು ರೂಪಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಮೀಟಿಂಗ್ ಇದೆ ಸರ್. ಅದು ಬೈರಮಂಗಲದಲ್ಲಿ ಇಂದು ಸಂಜೆ 4 ಗಂಟೆಗೆ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವಾಗಲಿದೆ. ಕಳೆದ ವರ್ಷ ದೇವನಹಳ್ಳಿಯ ಭೂ ಸ್ವಾಧೀನ ವಿಚಾರವಾಗಿ ನಡೆದಂತಹ ಹೋರಾಟದಂತೆ ಬಿಡದಿಯ ಭೂ ಸ್ವಾಧೀನವಾಗಿ ಹೋರಾಟ ನಡೆಯುವ ಸಂಬಂಧ ಇಂದು ಸಂಜೆ 4 ಗಂಟೆಗೆ ನಿರ್ಧಾರವಾಗಲಿದ್ದು ಮೀಟಿಂಗ್ ಬಗ್ಗೆ ಕುತೂಹಲ ಹೆಚ್ಚಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.